ಬಂದದ್ದು. ಅದೇ ನನ್ನ ಹುಡುಗಿ. ಆದ್ರೆ ಅವಳು ನಿನ್ನವಳು ಹೇಗಾಗುತ್ತಾಳೆ ಅಂತ ಸಮಸ್ಯೆ ನನಗೆ. ಏನು ಆಗದೆ? ಬಂದವಳು ಬ್ರಾಹ್ಮಣ ಕನ್ಯೆ, ಒಕ್ಕು. ನೀನು ಮುಸಲ್ಮಾನ, ಒಕ್ಕು. ನಿನ್ನ ಜಾತಿ ಬೇರೆ, ಅವಳ ಜಾತಿ ಬೇರೆ. ಯಜಮಾನರೇ, ಈಗ ನಿಮ್ಮಲ್ಲಿ ಜಾತಿ ವಿಷಯ ಯಾರು ಮಾತಾಡಿದ್ದು? ಅಂದ್ರೆ ಹೌದಾ ಸ್ವಾಮಿ? ನನ್ನ ಹುಡುಗಿ ಬಂದಿದೆ ಅಂತ ನಾನು ಕೇಳ್ತೇನೆ, ಇವರು ಜಾತಿ ವಿಷಯ ಮಾತಾಡ್ತಾರೆ. ಏನು ನನಗೆ ನಿಮ್ಮ ಜಾತಿಯ ಹುಡುಗಿ ಆಗುವುದಿಲ್ವೋ? ಅಲ್ಲ, ನಿಮ್ಮ ಜಾತಿಯ ಹುಡುಗಿ ನನಗೆ ಆಗುದಿಲ್ವೋ? ನಿಮ್ಮ ಜಾತಿ 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 ಕೊಂಡೋಗಿ ಹೊಳೆಗೆ ಹಾಕಿ, ಅಲ್ಲಿ ಬೆಂಕಿಗೆ ಹಾಕಿ. ನಾನು ಇಲ್ಲಿಗೆ ಬಂದದ್ದು ನಿಮ್ಮಲ್ಲಿ ಜಾತಿ ವಿಷಯ ಕೇಳಿ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಂದದ್ದು. ಯಾರ ತಪ್ಪಿ? ಹಲ್ಲು ಬಿಡ್ತಾರೆ. ಈಗ ಬಿದ್ದು ಸೊಂಟ ಮುರಿದಿದ ಅವರು 32 ಹಲ್ಲು ಬಿಡ್ತಾರೆ. ಏನಾಯ್ತು ನಿನಗೆ? ಯಜಮಾನರೇ, ಅಲ್ಲಿ ಇಟ್ಟದನ್ನು ತೆಗ್ದ ಮಂಗ ಯಾರವ? ಉಳಿದವ ದೊಡ್ಡ ಮಂಗ. ನೀನು ಒಕ್ಕು. ಮುಂದೆ ಮುಂದೆ ನೋಡ್ದೆ ಕುಳಿತರಾಗುವ ಗತಿ ಅದು. ಇಲ್ಲಿ ಸೊಂಟ ಮುರಿತಲ್ಲ. ಹಾಗೆ ಹೇಳ್ತಾ ಇದೆಯಲ್ಲ, ನನ್ನ ಹುಡುಗಿ ಬಾಗಿ. ಒಕ್ಕು. ಅವಳು ಎಲ್ಲಿ ಅವಳು? ಅವಳು ನಿನ್ನವಳು ಹೇಗಾಗುತ್ತಾಳೆ ಎಂಬಿತ್ಯಾದಿ ವಿಚಾರಗಳನ್ನು ನಾನು ಕೇಳಬೇಕೋ ಬೇಡವೋ? ಆ ಹುಡುಗಿಯನ್ನು ನನ್ನದು ಏಳುವುದಕ್ಕೆ ಕಾರಣ ಉಂಟು. ಅದರಿ ಬೆಳ್ಳಿಯ ವಿಷಯ ಇಪ್ಪತ್ತಲ್ಲಿ ಅದನ್ನು ಸಣ್ಣದು ಮಾಡಿ ಹೇಳು. ಆ ವಿಷಯವನ್ನು ನೀವು ಕೇಳಬೇಕು. ನಾನು ಹೇಳ್ತೇನೆ. ನೀನು ಹೇಳು. ಹೇಳ್ತೇನೆ. ಹೇಳು ಹೇಳು. ಹೇಳಲಿಕ್ಕೆ ಅಲ್ಲಿಗೆ ಬರ್ತೇನೆ. ತಂದೆ ಮಾರಿ ಹೊರಗೆ ನಕ್ಕು 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 ಎತ್ತ ಉಪ್ಪಿನಕಾಯಿ ನಕ್ಕುದ ಪಾಯಸ ಉಂಟ? ಎಲ್ಲಿಂದ? ಎಲ್ಲ ಮುಗಿಸಿ ಪಾತ್ರ ತೊಳಿ ನಕ್ಕು ಅಲ್ಲ ಜಮನರೇ. ನಕ್ಕು ತಂದೆ ಮಾಲಿಕನದೆ ನನ್ನ ಮಗ ನನ್ನ ಕೈಗೆ ಈಗ ಸಿಕ್ಕಬೇಕಿತ್ತು. ಅವನನ್ನು ಹೇಳ್ಕೊಂಡು ಬಂದು ನೆಲದ ಮೇಲೆ ಒಳಗಿಸಿ ಅವನ ಎದೆಗೆ ತೊಳೆದು ಚೂರಿ ಹಾಕಿ ರಕ್ತ ಕುಡಿತಿದ್ದೆ. ಹಾಳಾಗಿ ಹೋದ ನನ್ನ ಮಗ. ಅಷ್ಟು ಹಾಳಾಗಿದ್ದಾನ? ಒಕ್ಕು. ಮಕ್ಕಳು ಹಾಳಾಗಬೇಕು ಅಂತಾದ್ರೆ ತಂದೆ ತಾಯಿಯರು ಕಾರಣ. ಒಕ್ಕು. ಯೋಗ್ಯ ಕಾಲದಲ್ಲಿ ಸಿಗದೇ ಇದ್ರೆ ಒಕ್ಕು. ಮಕ್ಕಳು ಅಡ್ಡದಾರಿ ಹಿಡಿಯುತ್ತಾರೆ. ಒಕ್ಕು. ನೀನು ಬೇಸರ ಮಾಡಬೇಡ. ಅವನನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳು. ಅವನಲ್ಲಿ ನಾನು ಮಾತಾಡ್ತೇನೆ. ಅವನನ್ನು ಚಿಕ್ಕುವುದಕ್ಕಾಗ್ತದೆ ಅಂತ ನೋಡ್ತೇನೆ. ಯಾರನ್ನು? ನಿನ್ನ ಮಗನನ್ನು. ನನ್ನ ಮಗನ ವಿಷಯ ಯಾರು ಹಿಡಿದೀಗ? ನೀನಲ್ಲ ಹೇಳುದು ಹಾಗೆ ಮಾಡಿದ ಹೀಗೆ ಮಾಡಿದ ಹಾಳಾಗಿ ಹೋದ ನನ್ನ ಮಗ ಅಂತ. ನನ್ನ ಮಗದ ಮಾತಿಗೆ ಹೇಳಿದಲ್ಲ. ಮಾತಿಗೆ ಯಾರನ್ನು ಮಗ ಅಂತ ಹೇಳಿಕ್ಕೆ ಆಗ್ತದೆ? ಏನು ಹೇಳಿದರೆ ಮೈಗೆ ಅಂಟಿಕೊಳ್ತದ? ನೀನು ಮಗ ಅಂತ ಮಾತ್ರ ಹೇಳುವುದು? ನಾನು ಯಾರನ್ನು ಬೇಕಿದ್ರು ಮಗ ಅಂತ ಹೇಳ್ತೇನೆ, ಯಾರನ್ನು ಬೇಕಿದ್ರು ಅಪ್ಪ ಅಂತ ಹೇಳ್ತೇನೆ. ಮಾತಿಗೆಲ್ವೋ? ನನಗೆ ತಿಳಿದ ಹಾಗಾಯ್ತು. ಹಾ. ಯಾರನ್ನು ಹೇಳ್ತೇನೆ? ಏನು ಹೇಳಿದೆ? ಓ, ಅವರನ್ನ ಅಪ್ಪ ಅಂತ ಹೇಳ್ತೇನೆ. ಸ್ವಲ್ಪ ಪ್ರಾಯದವರು. ಅವರು ನನ್ನ ಅಪ್ಪನ? ನನಗೆ ಗೊತ್ತಿರ್ಲಿಲ್ಲ ಅವರು ನನ್ನ ಅಪ್ಪ. ಓ ನನ್ನ ಅಪ್ಪ, ನೀವು ಹೇಗಿರುವಿರಪ್ಪ? ಆರೋಗ್ಯವಾಗಿದ್ದೀರಲ್ಲ? ನಿಮ್ಮ ಅರ್ಧ ಆಸ್ತಿ ನನಗೆ ಕೊಡ್ಬೇಕು. ಅವರಲ್ಲಿ ನಾನು ಮಾತಾಡ್ತೇನೆ. ನೀವ್ ಯಾಕೆ ಅವರಲ್ಲಿ ಅವರನ್ನ ಅಪ್ಪ ಅಂತ ಹೇಳಿದ್ದಲ್ಲ ನಿನಗೆ? ಯಾರನ್ನು ಹೇಳುದು ನೀವು? ಅವರು. ಹೌದಾ ಸ್ವಾಮಿ, ನೀವು ನನ್ನ ಅಪ್ಪನ? ಅಲ್ಲಲ್ಲ, ಎಂತ ಯಜಮಾನರೇ, ಅಷ್ಟು ಒಳ್ಳೆಯ ಮನುಷ್ಯ ನನ್ನ ಅಪ್ಪನ. ನಿನಗೆ ಒಳ್ಳೆಯವರು ಯಾರು ಅಪ್ಪನಾಗುದು ಬೇಡ? ಬೇಡ ಯಜಮಾನ್ರೆ, ನಾನು ಯಾರ್ಯಾರನ್ನು ಮಗ ಅಂತ ಹೇಳಿದ್ದಲ್ಲ. ನಾನು ಭೀಮಭಟ್ರನ್ನು ಮಗ ಅಂತ ಹೇಳಿದ್ದು. ಅದು ಯಾಕೆ? ಕಾರಣ ಉಂಟು. ಒಂದು ದಿವಸ ಭೀಮಭಟ್ರು ನನ್ನ ಪೀಡೆಗೆ ಬಂತು. ಪೀಡೆ?
ಎಲ್ಲಿದೆ ನಿನ್ನ ಪೀಡೆ? ಎಷ್ಟು ಕಾಲದಿಂದ ಇದೆ ನಿನ್ನ ಪೀಡೆ? ಎಂತ ಅವಸ್ಥೆ ಮಾಡಿ ಯಜಮಾನರಿಗೆ ನನ್ನ ವಿಷಯವೇ ಗೊತ್ತಿಲ್ವ ಅಂತ. ಏನಂತಹ ವಿಷಯ ನಿನ್ನದು? 25-30 ವರ್ಷದಿಂದ ಈ ಊರಿನಲ್ಲಿ ನನ್ನ ಪೀಡೆ ಉಂಟು. ಇವರಿಗೆಲ್ಲ ನನ್ನದಲ್ಲ ಸ್ವಾಮಿ ನಿಮಗೆ ಪೀಡೆ ಇರುವುದು. ನೋಡಿದ್ದೆ ನಮ್ಮ ಊರಿನವರ ತಾಳ್ಮೆ ನೋಡಿದ್ದೆ. ಎಂತ ತಾಳ್ಮೆ? ಬೇರೆ ಕಡೆಯಲ್ಲಿ ಆಗಿಟ್ಟಿದ್ರೆ ಹಾ. ನಿನ್ನ ಕೈ ಕಾಲು ಕಟ್ಟಿ ಕಂಬಕ್ಕೆ ಬಿಗಿದು ಹೊಡೆಯಿದ್ರು. ನನಗಾಕೆ ಹೊಡೆಯುವುದು? ಮತ್ತೆ ಇಷ್ಟು ವರ್ಷದಿಂದ ಪೀಡೆ ಕೊಟ್ರೆ ಯಾರು ಸಹಿಸಿ ಯಾರು? ನೀವು ಎಂತ ಪೀಡೆ ಹೇಳುದು? ಪೀಡೆ ಅಂದ್ರೆ ಉಪದ್ರವ ಕೊಡುವುದಲ್ವೇನೋ, ಬಾಧೆ ಕೊಡುವುದಲ್ವೇನೋ? ಈ ಯಜಮಾನರಿಗೆ ವಿಷಯವೇ ಗೊತ್ತಿಲ್ಲ. ಏನಂತ ವಿಷಯ? ಇದು ಉಪದ್ರ ಬಾಧೆ ಕೊಡುವ ಪೀಡೆ ಅಲ್ಲ. ಅದೇ ನಿಮ್ಮ ಭಾಷೆಯಲ್ಲಿ ಪೀಡೆಗೆ ಎಂತದ್ದು ಹೇಳುದು ಮಾರಾಯ? ಕಚ್ಚಿ ಓಡು, ಕಚ್ಚಿ ಓಡು. ಮನುಷ್ಯರು ಮನುಷ್ಯರನ್ನು ಕಚ್ಚಿ ಓಡ್ತಾರೆ. ಇವರಿಗೆ ಅರ್ಥವೇ ಕಚ್ಚಿ ಓಡುದಲ್ಲ, ಕೊಡುದು ತೆಕೊಡುದು. ವ್ಯವಹಾರ, ವ್ಯಾಪಾರ. ವ್ಯಾಪಾರ ಮಾಡುವ ಜಾಗ ಯಾವುದು? ಅಂಗಡಿ. ನಿಮ್ಮ ಭಾಷೆಯಲ್ಲಿ ಅಂಗಡಿ ಆದರೆ ನಮ್ಮ ಭಾಷೆಯಲ್ಲಿ ಪೀಡೆ. ನಿನ್ನ ಅಂಗಡಿ ಅಂದ್ರೆ ನಮ್ಮ ಊರಿನವರಿಗೆ ದೊಡ್ಡ ಪೀಡೆ, ಭಯಂಕರ ಪೀಡೆ. ನೀನು ಬರುವಾಗಲೇ ಗೊತ್ತಾಗಿದೆ ನನಗೆ. ಈ ಪೀಡೆಗೆ ಭಟ್ರು ಬಂದದ್ದು ವ್ಯಾಪಾರಕ್ಕಿರಬಹುದು. ಅಲ್ಲ, ಸಾಲ ಕೇಳಲಿಕ್ಕೆ. ನೀನು ಸಾಲ ಕೊಡ್ತೀಯ? ಯಾರಾದ್ರೂ ತಾಪತ್ರಯದಲ್ಲಿ ಬಂದು ಕೇಳಿದರೆ ಸಹಾಯ ಮಾಡುವ ಕ್ರಮ ನನ್ನದು. ಸಾಲ ಬೇರೆ, ಸಹಾಯ ಬೇರೆ. ನನ್ನದು ಸಾಲದ ರೂಪದಲ್ಲಿ ಸಹಾಯ. ಆಗ್ಲಿ, ಎಷ್ಟು ಕೇಳಿದ್ರು? 500 ಬೇಕು ಸಾಹುಕಾರದ ಕೇಳಿದರು. ಕೊಟ್ಟಿಯ? ಕಿತಾಬಿನಲ್ಲಿ ಬರೆಯಿತು. ನೀನು ಬರೆಯುವುದು ಮಾತ್ರ ಅಲ್ಲ, ಮರುದಿವಸ ಹಿಡ್ಕೊಂಡು ಹೋಗಿದೆ. ಅದಕ್ಕೊಂದು ಅವಧಿ ಅಂತ ಹೇಳಿಲ್ವ? 5-6 ತಿಂಗಳು ಕಳೆದು ಕೊಡ್ತೇನೆ ಸಾಹುಕಾರ ಅಂತ ಹೇಳಿದ್ದಾರೆ. 6 ತಿಂಗಳ ಅವಧಿ ಇರುವಾಗ ನಿನಗೆ ಅವಸರ ಯಾಕೆ? ಉಂಟ 5-6 ತಿಂಗಳು ಕಳೆಯಿತು. ತಿಂಗಳು 7 ಆಯ್ತು, ತಿಂಗಳು 8 ಆಯ್ತು, ತಿಂಗಳು 9 ಆಯ್ತು. ತಗೊಳ್ಳಿ, ನಿನಗೆ 9 ಆದ್ರೂ ಗೊತ್ತಾಗ್ಲಿಲ್ವಾ? ನನಗೆ ತಿಂಗಳಾದದ್ದೇ ಗೊತ್ತಾಗಲಿಲ್ಲ. ಅದೇನು ನಿನಗೆ ತಿಂಗಳಾದದ್ದು ಗೊತ್ತಾಗ್ಲಿಲ್ಲ? ನಾನು ತಿರುಗಾಟಕ್ಕೆ ಹೋಗಿದ್ದೆ. ತಿರುಗಾಟಕ್ಕೆ ಹೋದವರಿಗೆ ತಿಂಗಳಾದದ್ದು ಗೊತ್ತಾಗುದಿಲ್ಲ. ಈ ದೂರ ದೂರ ಎಲ್ಲ ತಿರುಗಾಟ ಮಾಡಿದ್ರೆ ಎಲ್ಲಿಂದ ಗೊತ್ತಾಗುದು? ಅಂತೂ ಇಂತೂ 9 ತಿಂಗಳಾಯ್ತಲ್ವಾ? 10 ತಿಂಗಳಾಗುವಾಗ ಹೊರಗೆ ಬಂತು. ಅದು ಸಾಲವನ್ನು ಮರಣಿಸುವುದಕ್ಕಾಗಿ ಬಂದ್ರು. ಸಾಲ ಕೊಡ್ಲಿಕ್ಕೆ ಬಂದದಲ್ಲ, ಪುನಃ ಬಂದು ಮನುಷ್ಯ ಸಾಲವೇ ಕೇಳುದು. ಹಾಗಾದ್ರೆ ಬಹಳ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಅಂತ ಕಾಣ್ತದೆ. ಎಂತದ್ದು ಯಾರಿಗೆ ಗೊತ್ತು? ಮರಳಿ ಬಂದವರು ಎಷ್ಟು ಕೇಳಿದ್ರು? ಪುನಃ 500 ಕೇಳಿದರು. ಕೊಟ್ಟಿಯ? ಕಿತಾಬಿನಲ್ಲಿ ಬರೆಯಿತು. ಮರು ದಿವಸ ಇಟ್ಕೊಂಡು ಹೋಗಿದೆ. ಇದುವೇ ಕೆಲಸ ಭೀಮಟ್ರಿಗೆ. ಈಗ ಒಟ್ಟು ಸಾಲ ಎಷ್ಟಾಯ್ತು? ಒಟ್ಟು ಈಗ 2,000 ಆಯ್ತು. 2,000. 500 2 ಸಲ ಕೇಳುವಾಗ 2,000 ಆಯ್ತು. ನಾನು 2 ಸಲ ಕೊಟ್ಟಿದ್ದೇನೆ. ನಿನ್ನ ಲೆಕ್ಕ ಸರಿ ಇಲ್ಲ. ನೀವು ಹಾಗೆಲ್ಲ ಎಲ್ಲ ಬೇಡ ಯಜಮಾನರೇ. ನನ್ನ ಲೆಕ್ಕ ಸರಿ ಇಲ್ಲ ಅಂತ ಹೇಳಿದವರು ಯಾರು ಇಲ್ಲ. ನಿನ್ನ ಲೆಕ್ಕ ಸರಿ ಇಲ್ವ? ಯಜಮಾನರೇ, ನನ್ನ ಪೀಡೆ ಲೆಕ್ಕದಲ್ಲಿ 2,000 ಆಗಿದೆ. ಪೀಡೆ ಲೆಕ್ಕದಲ್ಲಿ ನಿನಗೆ 2,000 ಆಗಬೇಕಾದ್ದಲ್ಲ. ಮತ್ತೆ ಎಷ್ಟು? ನಿನಗೆ 3,000 ಆಗ್ಬೇಕು. 3,000 ಆಗುತ್ತಲ್ಲ? ಆದರೆ ನನ್ನ 1,000 ಇಲ್ಲಿ ಹೋಯ್ತು. ನಿನಗೆ ಲೆಕ್ಕ ಮಾಡಲಿಕ್ಕೆ ಬರ್ತದೆ, ಕೂಡಿಸುವುದಕ್ಕೆ ಚೆನ್ನಾಗಿ ಗೊತ್ತಿದ್ಯೋ? ಏನು ಆಗ್ಲಿಕ್ಕಿಲ್ಲಲ್ಲ ನಿನಗೆ? ಚೆನ್ನಾಗಿ ಗೊತ್ತು. ಹಾಗಾದ್ರೆ ಕೇಳು. ಭೀಮ ಭಟ್ರು ನಿನ್ನ ಅಂಗಡಿಯಲ್ಲಿ ಕೇಳಿದ್ದು ಎಷ್ಟು? 500. ನೀನು ಬರೆದದ್ದು ಎಷ್ಟು? 500. ನೀನು ಕೊಟ್ಟದ್ದು ಎಷ್ಟು? 500. 500 500 500 3 ಸಲ ಆಗೋದು ಎಷ್ಟಾಯ್ತು? ಯಜಮಾನರ ಲೆಕ್ಕ ಒಳ್ಳೆದುಂಟು ಮಾರ್ರೆ. ಕೇಳಿದ್ದು 500, ಬರ್ತದ್ದು 500, ಕೊಂಡೋದ್ದು 500. 500 1,000, ಪುನಃ 500 ಉಂಟು. ಹಾಗೆ 1,500 ಆಯ್ತು. ಹಾಗೆ ಮತ್ತೊಂದು ಸಲ ಕೇಳಿದ್ದು ಬರ್ತದ್ದು ಕೊಂಡೋದು. ಈ 1,500 ಇಲ್ಲೇ ಆದೀತು. ಅಪ್ಪ 1,500 ಉಂಟು. ಪುನಃ ಕೇಳಿದ್ದು 500, ಬರ್ತದ್ದು 500, ಕೊಂಡೋದ್ದು 500, 500 1,000, ಪುನಃ 500, 1,500, ಆಗ 1,500, ಈಗ 1,500. 1,500 ಎಷ್ಟಾಯ್ತು? 3,000. ಹಾಗಂತ ಆಗೋದು ಬೇಡ. ನಿನಗೆ ಲೆಕ್ಕ ಹೇಳಲಿಕ್ಕೆ ಅವ್ರು ಆಗ್ಬೇಕು. ನನಗೆ ನಿಮಗೆ ಯಾವಾಗಲೂ ಹೇಳ್ಬೋದಿತ್ತಲ್ಲ. ಎಲ್ಲೋ ದುಡ್ಡಿನ ವ್ಯವಹಾರದಲ್ಲಿ ಹುಡುಗಿಯ ವಿಷಯ ಬಂದದ್ದು ಹೇಗೆ? ಹುಡುಗಿ ಸುದ್ದಿ ಬರುವುದಕ್ಕೆ ಕಾರಣ ಉಂಟು. ಏನು? ಭಟ್ರು ಹಣವನ್ನು ತಿರುಗಿಸಿ ಕೊಡ್ಲಿಲ್ಲ. ವಸೂಲು ಮಾಡಬೇಕಾ ಬೇಡೋ? ಹೌದು. ಭಟ್ಟನ್ನು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯಿತು. ಹಿರಿಯವರ ಮನೆಗೆ ಗೊತ್ತಿದೆಯಲ್ಲ? ಅಲ್ಲಿ ಹೊಳೆ ಬದಿಯಲ್ಲಿ ಭಟ್ರ ಮನೆ ಇರುವುದು. ನೀನು ಅಲ್ಲಿಗೆಲ್ಲ ಹೋಗುದು ಯಾಕೆ? ನಾನು ಯಾವಾಗಲೂ ಸ್ನಾನಕ್ಕೆ ಹೋಗುದು ಅಲ್ಲಿಗೆ. ಏನು ಬ್ರಾಹ್ಮಣರ ಮನೆ ಬಳಿಯಲ್ಲಿ ಸ್ನಾನಕ್ಕೆ ಹೋಗುದು ನೀನು? ಅಲ್ಲಿ ಒಳ್ಳೆ ಪರಿಮಳ ಬರ್ತದೆ. ಬಹುಶಃ ಮಧ್ಯಾಹ್ನದ ಸಾರಿಗೆ ಒಗ್ಗರಣೆ ಹಾಕಿದ್ದು ಕಾಣ್ತದೆ. ಒಗ್ಗರಣೆ ಅಲ್ಲ, ಮನೆಯ ಒಳಗಿಂದ ಪರಿಮಳ ಬರುದು. ದೇವತಾ ಅರ್ಚನೆ ಮಾಡಿ ಊದು ಕಟ್ಟಿ ಉರಿಸಿರ್ಬೇಕು. ಕೂಸು ಗಟ್ಟಿ ಅಲ್ಲೇ ಗಂಧದ ಕಟ್ಟಿ ಗಟ್ಟಿ ಪರಿಮಳ ಅಲ್ಲ. ಏನು ಮನೆಯಲ್ಲಿ ಪರಿಮಳ ಬಂತು. ಹಾಗೆ ನಾನು ಆ ಪರಿಮಳದ ಹಿಡ್ಕೊಂಡು ಮನೆಗೆ ಹೋದೆ. ಹೋಗುವಾಗ ಭಟ್ರು ಅಂಗಡಿಯಲ್ಲಿ ಇದ್ದು. ಒಳ್ಳೇದಾಯ್ತಲ್ಲ. ಎಂತದ್ದು ಒಳ್ಳೆಯದಾಗಿ ಕೇಳುವುದೇ. ನನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆಯ ಒಳಗೆ ಹೋದದ್ದು, ಬಾಗಿಲು ಹಾಕಿದ್ದು. ಅದ್ಯಾಕೆ? ಇಲ್ಲ ಅಂತ ಮಾಡ್ಲಿಕ್ಕೆ. ನೀನು ನೋಡಿ ಆಗಿದೆಯಲ್ಲ. ಅಂಗಳಕ್ಕೆ ಹೋಗಿ ಓ ಭೀಮ್ ಭಟ್ರೆ ಅಂತ ನಾನು ಕರೆದೆ. ಹೋಗ್ಬಿಟ್ರು? ಇಲ್ಲ. ಒಳಗಿನ ಒಂದು ಸ್ವರ ಬಂತು. ಹೇಗೆ? ಭಟ್ರು ಮನೆಯ ಒಳಗೆ ಇಲ್ಲ ಅಂತೆ. ಅಂಟ
ಅಂಟು ಅಲ್ಲ ಇಲ್ಲ ಅಂತ ಹೇಳಿದ್ದೆ ಈ ಹುಡುಗಿ ಹೇಳಿದ್ದು. ಅವಳಲ್ಲೇ ಕೇಳಬೇಕಿತ್ತು ಎಲ್ಲಿಗೆ ಹೋಗಿದ್ದಾರೆ ಕೇಳಿದೆ, ಹಾ. ಅದಕ್ಕೆ ಅದು ಹೇಳ್ತದೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ. ಎಲ್ಲಿಗೆ ಶಾರ್ಜಕ್ಕೆ ಅಷ್ಟು ದೂರ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನು. ಅಲ್ಲ, ದೂರ ಅಲ್ಲ, ಹಾ. ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ. ಪಕ್ಕದ ಮನೆಯ ಕಾರ್ಯಕ್ರಮಕ್ಕೆ ಯಾರಾದ್ರೂ ಶಾರ್ಜ್ ಅಂತ ಹೇಳ್ತಾರೆ. ಶಕ್ತಿ ಇದೆ ಮಾರ್ರೆ, ಗೊತ್ತಾಗ್ಲಿಲ್ವ ಅಂತ. ಈ ಕಡೆ ನಿಮ್ಮಲ್ಲಿ ಒಂದು ಕ್ರಮ ಉಂಟಲ್ಲ, ಅಕ್ಕಿಯನ್ನು ಒಲೆಯ ಮೇಲೆ ಇಟ್ಟು ಒಳ್ಳೆ ಬೇಯಿಸಿ ಈ ಬಿಸಿ ಬಿಸಿ ಉಂಡೆ ಮಾಡಿ ನೀರು ಬಿಟ್ಟು ಹೀಗೆ ಬಿಡುವ ಕಾರ್ಯಕ್ರಮ ಶ್ರಾದ್ದ ಶಾರದ. ಶ್ರಾದ್ದ ಪುತ್ರನಾದವನಿಗೆ ಪಿತೃ ಮಾತೃ ಕರ್ಮ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥದಿಂದಲೇ ಶ್ರಾದ್ದ ಅಂತ ಹೇಳಿದ್ದಾರೆ. ಶ್ರಾದ್ದ ನೀನು ಹೇಳ್ಬೇಕು, ನನಗೆ ಬರ್ಲಿಕ್ಕಿಲ್ಲ ಅದೇ. ಅವ್ರು ಮಧ್ಯಾಹ್ನದ ಊಟ ಮುಗಿಸಿ ಸಾಯಂಕಾಲ ಬರ್ತಾರಲ್ಲ, ಹಾ. ನಿನಗೆ ಸಾಯಂಕಾಲ ಹೋಗ್ಬೋದಿತ್ತು. ನಾನು ಹಾಗೆ ತಿಳ್ಕೊಂಡದಲ್ಲ.